ಹಾಯ್ ಎಲ್ಲರಿಗೂ ನಮಸ್ಕಾರ. ಸಾಯಿ ಹೆಲ್ದಿ ಕಿಚನ್ಗೆ ಸ್ವಾಗತ. ನಾನು ಒಂದು ಹೆಲ್ದಿ ಆ್ಯಂಡ್ ಟೇಸ್ಟಿ ಮಲ್ಲಿಗೆ ಇಡ್ಲಿ ಮಾಡ್ತಾಯಿದ್ದೀನಿ. ಈ ಮಲ್ಲಿಗೆ ಇಡ್ಲಿ ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸುಮಾರು 1 ಲೀಟ್ರಷ್ಟು ಬಿಸಿನೀರನ್ನ ತೊಗೊಂಡಿದ್ದೀನಿ. ಅದಕ್ಕೆ 2 ಲೋಟದಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದೇ ಲೋಟದಲ್ಲಿ ಅರ್ಧ ಲೋಟದಷ್ಟು ಉದ್ದಿನಬೇಳೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು 6 ಅವರ್ ನೆನೆಸ್ಬೇಕು. ಅದಾದಮೇಲೆ ತಣ್ಣೀರಿಗೆ ಸುಮಾರು ಒಂದು ಅರ್ಧ ಲೋಟದಷ್ಟು ಸಬ್ಬಕ್ಕಿನ ನೆನೆಸ್ಕೊಳ್ತಾ ಇದ್ದೀನಿ. ಇದು 6 ಅವರ್ ನೆನೆಬೇಕು ಸಬ್ಬಕ್ಕಿನೂ ಕೂಡ. ಇವಾಗ ಚೆನ್ನಾಗಿ 2 ಸರಿ ತೊಳ್ಕೊಂಡು ತಗೊಬಂದಿದ್ದೀನಿ ರುಬ್ಬೋದಕ್ಕೆ. ಇವಾಗ ಇದಕ್ಕೆ ಈ ಸಬ್ಬಕ್ಕಿನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ರುಬ್ಬಿದಾಗಿದೆ. ಈ ಹಿಟ್ಟನ್ನ ಇವಾಗ ಓವರ್ನೈಟ್ ಉಬ್ಬಕ್ಕಿಡಬೇಕು, ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಇವಾಗ ಹಿಟ್ಟು ಉಬ್ಬಿದೆ ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಉಪ್ಪು ಬೇರೆ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಪ್ಲೇಟ್ಗೆ ಹಾಕೊಳ್ಳೋಣ. ಒಂದು ಕಾಟನ್ ಬಟ್ಟೆನ ನೀರಲ್ಲಿ ಅದ್ದಿ ಅದನ್ನು ಡ್ರೈ ಮಾಡಿ ಕಾಟನ್ ಬಟ್ಟೆನ ಹಾಕ್ಕೊಳ್ತಾ ಇದ್ದೀನಿ. ನಾನು ಯಾವಾಗ ಇಡ್ಲಿ ಮಾಡಿದ್ರು ಈ ಥರ ಕಾಟನ್ ಬಟ್ಟೆನೇ ಬಳಸಿ ಮಾಡೋದು. ಇವಾಗ ಒಂದೊಂದು ಸೌಟ್ ಬಿಡ್ತಾ ಇದ್ದೀನಿ ಹಿಟ್ಟನ್ನ. ನೀವು ಈ ಥರ ಮಲ್ಲಿಗೆ ಇಡ್ಲಿನ ಒಂದು ಸರಿ ಮಾಡಿಕೊಂಡ್ರೆ ಸಾಕು, ಮತ್ತೆ ಮತ್ತೆ ಮಾಡ್ಕೊಳ್ತೀರಾ, ಅಷ್ಟು ಚೆನ್ನಾಗಿ ಮೆದುವಾಗಿ ಬರುತ್ತೆ. ಇವಾಗ ನೀರು ಚೆನ್ನಾಗಿ ಕುದಿ ಬಂದ ಮೇಲೆ ಇದನ್ನ ಪ್ಲೇಟ್ನ ಇಡಬೇಕು. ಬಿಸಿನೀರಲ್ಲಿ ನೆನೆಸಿರೋದ್ರಿಂದ ನಾವು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಇಡ್ಲಿನ ಚೆನ್ನಾಗಿ ಬೆಂದಿರುತ್ತೆ ನೋಡಿ. ಇವಾಗ ಚೆನ್ನಾಗಿ ಬೆಂದಿದೆ. ಸ್ವಲ್ಪ ತಣ್ಣೀರನ್ನ ಸ್ಪ್ರೆಡ್ ಮಾಡಿಕೊಂಡು, ಸ್ವಲ್ಪ ಬಿಸಿ ಕಡಿಮೆ ಆಗಬೇಕು. ನೋಡಿ, ಬಟ್ಟೆಗೊಂಚೂರು ಅಂಟಲ್ಲ, ಚೆನ್ನಾಗಿ ಬರ್ತಾಯಿದೆ ಇಡ್ಲಿ. ಸಾಫ್ಟಾಗಿ ಮೆದುವಾಗಿ ಇರುತ್ತೆ ಸಬ್ಬಕ್ಕಿ ಇಡ್ಲಿ. ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ನೀವೊಂದ್ಸರಿ ಸಬ್ಬಕ್ಕಿಲಿ ಟ್ರೈ ಮಾಡಿ. ನೋಡಿ, ಎಷ್ಟು ಹೆಲ್ದಿ ಆ್ಯಂಡ್ ಟೇಸ್ಟಿ ಸಬ್ಬಕ್ಕಿ ಮಲ್ಲಿಗೆ ಇಡ್ಲಿ ರೆಡಿ ಆಯಿತು. ಎಲ್ಲರಿಗೂ ಧನ್ಯವಾದಗಳು.